ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಘವೇಂದ್ರ ಅಂತ, ಬಯಾಲಜಿ ಲೆಕ್ಚರರು, ಗೋಲ್ಡನ್ ಪಿ ಕಾಲೇಜು, ಟಿ ಕೆ ರೋಡು, ಓಲ್ಡ್ ಟೌನ್, ಭದ್ರಾವತಿ. ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನೀವು ಟೆಸ್ಟಲ್ಲಿ ಪಾಲ್ಗೊಂಡಿದ್ದೀರಾ, ನೀವು ಇದರಲ್ಲಿ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕ್ವಶನ್ ನಂಬರ್ 69ರಿಂದ 76ವರೆಗೂ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತೀನಿ. 69ನೇ ಕ್ವಶನ್ನು, read the given statement and select the correct options. Statement 1, flowers pollinated by insects are often characterized by brightly colored flowers with nectar. Statement 2, flowers pollinated by insects are often characterized by small inconspicuous flowers with large feathery stigma. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಇದರಲ್ಲಿ ಯಾವ್ದು ಸರಿ ಅಂತ ನಾವು ನೋಡ್ಕೋಬೇಕಾಗತ್ತೆ. ಅಲ್ಲಿ ಕ್ವಶನ್ ಪೇಪರ್ನಲ್ಲಿ ನಾವು ಸ್ಟೇಟ್ಮೆಂಟ್ 1ಗೆ ರೈಟ್ ಹಾಕೊಳ್ಳಿ, ಸ್ಟೇಟ್ಮೆಂಟ್ 2ನಲ್ಲಿ ತಪ್ಪಿರುತ್ತೆ. ಸೊ ಹಾಗಾಗಿ ಇದರಲ್ಲಿ ಆಪ್ಷನ್ಸ್ ನಾವು ನೋಡ್ತಾ ಹೋದರೆ, ಕ್ವಶನ್ ಏನಲ್ಲಿ ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಅಂತ ಇದೆ, ಅದು ಬರಲ್ಲ ನಮಗೆ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಸೊ ಅದಕ್ಕೆ ನೀವು ಟಿಕ್ ಹಾಕೋಬೋದು. ಆದರೂ ಇನ್ನೆರಡು ಆಪ್ಷನ್ಸ್ ಏನಿದೆ ಅಂತ ನೋಡಬೇಕಾಗತ್ತೆ. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್, ಅದು ನಮಗೆ ಬರಲ್ಲ. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ, ಅದು ಬರಲ್ಲ. ಯಾಕೆಂದರೆ ಸ್ಟೇಟ್ಮೆಂಟ್ 1 ಇನ್ಸೆಕ್ಟ್ ಪಾಲಿನೇಟೆಡ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸ್ಟೇಟ್ಮೆಂಟ್ 2 ಇದೆಯಲ್ಲ, ಲಾರ್ಜ್ ಫೆದರಿ ಸ್ಟಿಗ್ಮಾ, ಅದು ವಿಂಡ್ ಪಾಲಿನೇಷನ್ಗೆ ಸಂಬಂಧಪಟ್ಟದ್ದು. ಸೊ ಹಾಗಾಗಿ ಆನ್ಸರ್ ಬಿ ಅದು. ಮತ್ತು ಸೊಲ್ಯೂಷನ್ ನಿಮಗೆ ಪೇಜ್ ನಂಬರ್ 14ರಲ್ಲಿ, ಟೆಕ್ಸ್ಟ್ ಬುಕ್ಕಿನ ಪೇಜ್ ನಂಬರ್ 14ರಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 70ರಲ್ಲಿ, ವಿತ್ ರೆಫರೆನ್ಸ್ ಟು ದಿ ಡಯಾಗ್ರಾಮ್ ಐಡೆಂಟಿಫೈ ದಿ ಲೇಬ್ಲಿಂಗ್ ABCDE, ಚೂಸ್ ದ ರೈಟ್ ಆಪ್ಷನ್ ಅಂತ ಇರುತ್ತೆ. ಸೊ ನೀವಿಲ್ಲಿ ಈ ಕ್ವಶನ್ ಪೇಪರ್ನಲ್ಲಿ ಏನು ಖಾಲಿ ಇರುತ್ತಲ್ಲ ಜಾಗ, ಆ ಜಾಗದಲ್ಲಿ ಹೇಗೆ ಏನಂತ ಬರ್ಕೊತಾ ಹೋಗ್ಬೋದು. ನಾವು ಬರ್ಕೊತಾ ಹೋದಾಗ ಅಲ್ಲಿ ನಿಮಗೆ ಇದರಲ್ಲಿ ಯಾವುದೋ ಸೂಟಬಲ್ ಮ್ಯಾಚ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ನೋಡಿ, ಇಲ್ಲಿ ಈ ಡಯಾಗ್ರಾಮ್ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಎ ಅಂದರೆ ಎಪಿಡರ್ಮಿಸು, ಆಮೇಲೆ ಬಿ ಅಂದರೆ ಅಲ್ಲಿ ನಮಗೆ ಮಿಡಲ್ ಲೇಯರ್ಸ್ ಬರುತ್ತೆ, ಬಟ್ ಇಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿರ್ತಾರೆ ಇಲ್ಲಿ ಏನು ಅಂತ, ಎ ಯಾವುದು, ಬಿ ಯಾವುದು. ಸೊ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಯಾವುದಂತ. ಎ ಅಂದರೆ ಎಪಿಡರ್ಮಿಸು, ಅಲ್ಲಿ ಬಿ ಅಂತಂದರೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಇದು ಮೈಕ್ರೋಸ್ಪೋರ್ ಮದರ್ ಸೆಲ್. ಆಮೇಲೆ ಇದು ಈ ಭಾಗದಲ್ಲಿ ಎಪಿಡರ್ಮಿಸ್ನ ಕೆಳಗಿನ ಭಾಗದಲ್ಲಿ ನಾವು ಎಂಡೋಥೀಶಿಯಮ್ ಅಂತ ಹೇಳ್ತೀವಿ. ಅದಾದಮೇಲೆ ಔಟರ್ ಮೋಸ್ಟ್ ಲೇಯರು ಎ ಅನ್ನೋದು ಎಪಿಡರ್ಮಿಸ್ ಆಗಿರುತ್ತೆ. ಆಮೇಲೆ ಇ ಅನ್ನೋದು ಟೆಪಿಟಮ್ ಆಗಿರುತ್ತೆ. ಮೈಕ್ರೋಸ್ಪೋರ್ ಮದರ್ ಸೆಲ್ಲಿ ಪಕ್ಕದಲ್ಲಿ ಇರುವಂಥ ಏನು ಸೆಲ್ಸ್ಗಳು ಇರ್ತವೆ, ಪ್ರಾಮಿನೆಂಟ್ ಸೆಲ್ಸ್ಗಳಿರುತ್ತೆ, ಅದು ಟೆಪಿಟಮ್ ಆಗಿರುತ್ತೆ. ಸೊ ನಮಗೆ ಸೂಕ್ತವಾಗಿ ಮ್ಯಾಚ್ ಆಗುವಂಥದ್ದು ಆಪ್ಷನ್ 4. ಸೊ ಪೇಜ್ ನಂಬರ್ 6ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಪರೀಕ್ಷೆ ಎಲ್ಲ ಆದಮೇಲೆ, ಈ ನಾವೇನಿದು ಡಿಸ್ಕಷನ್ಸ್ ಎಲ್ಲ ಆದಮೇಲೆ ಇನ್ನೊಂದು ಸಲ ನೀವು ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿಮ್ಗೆ ಕ್ಲೀನಾಗಿ ಈ ಕ್ವಶನ್ಸ್ಗಳೆಲ್ಲ ಮನದಟ್ಟಾಗ್ತವೆ. ಕ್ವಶನ್ ನಂಬರ್ 71ರಲ್ಲಿ, ದ ಪ್ರೊಸೆಸ್ ಆಫ್ ಡಬಲ್ ಫರ್ಟಿಲೈಸೇಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಆಪ್ಷನ್ ಎ, ದ ಫ್ಯೂಷನ್ ಆಫ್ ಒನ್ ಸ್ಪರ್ಮ್ ನ್ಯೂಕ್ಲಿಯಸ್ ವಿತ್ ಅ ಎಗ್ ಸೆಲ್ ಆ್ಯಂಡ್ ಅದರ್ ವಿತ್ ಅ ಎಂಡೋಸ್ಪರ್ಮ್. ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗೋಕ್ಕೆ ಬರೋದಿಲ್ಲ, ಯಾಕಂದರೆ ಟ್ರಿಪಲ್ ಫ್ಯೂಷನ್ ಆದರೆ ಮಾತ್ರ ಪೆನ್ ಆಗೋದು, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗೋದು. ಸೊ ಈ ಆಪ್ಷನ್ ನಾಟ್ ಓಕೆ. ಬಿ ಆಪ್ಷನ್ನು, ದ ಫ್ಯೂಷನ್ ಆಫ್ 2 ಸ್ಪರ್ಮ್ ನ್ಯೂಕ್ಲಿಯೈ ವಿತ್ ಅ ಎಗ್. ಸಿನ್ಗ್ಯಾಮಿಗೆ ಒಂದೇ ನ್ಯೂಕ್ಲಿಯಸ್ ಇರಬೇಕು, ಮೇಲ್ ನ್ಯೂಕ್ಲಿಯೈ ಒಂದು, ಫಿಮೇಲ್ ನ್ಯೂಕ್ಲಿಯೈ. ಸೊ ಇಲ್ಲಿ ಆಪ್ಷನ್ ಸಿ ದ ಫ್ಯೂಷನ್ ಆಫ್ 1 ಸ್ಪರ್ಮ್ ನ್ಯೂಕ್ಲಿಯಸ್ ವಿತ್ ಅ ಎಗ್ ಸೆಲ್ ಆ್ಯಂಡ್ ಅದರ್ ವಿತ್ ಅ ಪೋಲಾರ್ ನ್ಯೂಕ್ಲಿಯೈ. ಇದು ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸಿನ್ಗ್ಯಾಮಿ ಮತ್ತು ಟ್ರಿಪಲ್ ಫ್ಯೂಷನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ ಇದು ಪ್ರಶ್ನೆ. ಈ ಪ್ರಶ್ನೆಗೆ ಇದು ಆಪ್ಷನ್ನು. ಮತ್ತು ದ ಫ್ಯೂಷನ್ ಆಫ್ 2 ಸ್ಪರ್ಮ್ ನ್ಯೂಕ್ಲಿಯೈ ವಿತ್ ದ ಪೋಲಾರ್ ನ್ಯೂಕ್ಲಿಯೈ. ಅಲ್ಲಿ 2 ಸ್ಪರ್ಮ್ ನ್ಯೂಕ್ಲಿಯೈ ಪೋಲಾರ್ ನ್ಯೂಕ್ಲಿಯೈ ಸಾಧ್ಯನೇ ಇಲ್ಲ, 4n ಆಗೋದೇ ಇಲ್ಲ, ಅಲ್ಲಿ 3n ಆಗಬೇಕು. ಸೊ ಹಾಗಾಗಿ ನಮ್ಗೆ ಆನ್ಸರ್ ಸಿ. ಸೊಲ್ಯೂಷನ್ನು ಎಲ್ಲಿದೆ ಅಂತಂದರೆ ಪೇಜ್ ನಂಬರ್ 18ರಲ್ಲಿದೆ, ಡಬಲ್ ಫರ್ಟಿಲೈಸೇಷನ್ನು. ಅದು ಇನ್ನೊಂದು ಸಲ ಮಕ್ಕಳೆಲ್ಲ ನೋಡ್ಕೋಬೇಕಾಗುತ್ತೆ.
ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ 72ನೇದು, ಹೌ ಮೆನಿ ಸ್ಪರ್ಮೆಟಾಗೋನಿಯಾ ಆರ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ 4000 ಸ್ಪರ್ಮ್ಸ್ ಅಂತ. ಸೊ ಅದರಲ್ಲಿ ನೀವು ಪೇಜ್ ನಂಬರ್ 31 ನೋಡಿದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಸಮ್ ಆಫ್ ದಿ ಸ್ಪರ್ಮೆಟಾಗೋನಿಯಾ ಕಾಲ್ಡ್ ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ ಪೀರಿಯಾಡಿಕಲಿ ಅಂಡರ್ಗೋ ಮಿಯೋಸಿಸ್. A primary spermatocytes completes the first meiotic division, leading to formation of two equal haploid secondary spermatocytes. The secondary spermatocytes undergo second meiotic division to produce four equal ಆಗುತ್ತೆ. ಸೊ ಹಾಗಾಗಿ 1:8 ಅಂತ ಅನ್ಕೋಬೋದು. ಸೊ ಹಂಗಾಗಿ ನಮಗೆ 500 ಇಂಟು 8 ಟೈಮ್ಸ್ ಅಂದರೆ, ಸೊ ಆಪ್ಷನ್ ಈಸ್ ಎ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ, ಈ ಒಂದು ಡಯಾಗ್ರಾಮ್ಸಲ್ಲಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ 2 ಸೆಕೆಂಡರಿ ಸ್ಪರ್ಮೆಟೋಸೈಟ್ ಬರುತ್ತೆ. ಸೊ ಅಲ್ಲಿಂದ ನಮಗೆ 4 ಸಿಗತ್ತೆ. ಸೊ ಅಲ್ಲಿಗೆ ಆನ್ಸರ್ ಈಸ್ ಆಪ್ಷನ್ ಈಸ್ ಎ. 500 spermatogonia are needed for 4,000 sperms. Next, question number 73 ನಲ್ಲಿ heartbeat of the fetus can be listened by stethoscope. ಡೈರೆಕ್ಟ್ ಕ್ವಶನ್ನು. 1 month of pregnancy ಅಂದರೆ 4 weeks. ಇಲ್ಲಿದೆ ನೋಡಿ. In human beings, after 1 month of pregnancy, the embryo's heart is formed. The first sign of growing fetus may be noticed by listening to the heart sound carefully with the stethoscope. Page number 38 ನಲ್ಲಿದೆ. ನೆಕ್ಸ್ಟು ಕ್ವಶನ್ ನಂಬರ್ 74. ಚೂಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದಿ ಡಕ್ಟ್ಸ್ ದಟ್ ಕ್ಯಾರಿ ಮಿಲ್ಕ್ ವಿತ್ ರೆಫರೆನ್ಸ್ ಟು ಮೆಮರಿ ಗ್ಲ್ಯಾಂಡ್. ಸೊ ಅಲ್ಲಿ ನೀವು ಬರ್ಕೊಬೇಕಾಗತ್ತೆ. ಎಲ್ಲಾದರೂ ಒಂದು ಕಡೆಯಲ್ಲಿ ಕ್ವಶನ್ ನಂಬರಲ್ಲಿ ಕ್ವಶನ್ ಪೇಪರ್ನಲ್ಲಿ ಏನು ಸ್ಪೇಸ್ ಇದೆ, ವರ್ಕ್ ಸ್ಪೇಸ್ ಇದೆ, ಅಲ್ಲಿ ನೀವು ಬರ್ಕೊಬೇಕಾದ್ರೆ ನಿಮ್ಗೆ ಗೊತ್ತಿದ್ದರೆ ಅದೇ ಥರನೇ ಬರೀಬೇಕಾಗತ್ತೆ. ಪೇಜ್ ನಂಬರ್ 31ರಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಇದೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಅಲ್ವಿನಲ್ನಲ್ಲಿ ಮಿಲ್ಕ್ ಸೆಕ್ರೇಷನ್ ಆಗುತ್ತೆ, ಅಲ್ಲಿಂದ ಮೆಮರಿ ಟ್ಯೂಬ್ಯೂಲ್ಸ್ಗೆ ಹೋಗುತ್ತೆ, ಮೆಮರಿ ಟ್ಯೂಬ್ಯೂಲ್ಸಿಂದ ಮೆಮರಿ ಡಕ್ಟಿಗೆ ಬರುತ್ತೆ, ದೆನ್ ಮೆಮರಿ ಆಂಪುಲಾ, ದೆನ್ ಲ್ಯಾಕ್ಟಿರಿಸ್ಫೆರಸ್ ಡಕ್ಟ್, ದೆನ್ ದ ನಿಪ್ಪಲ್. ಥ್ರೂ ದ ನಿಪ್ಪಲ್, so the baby will be sucking the milk through the nipple. So here is the information present in the page number 31. So next, question number 75. Among the following pictures, identify the permanent method of sterilization. The barrier method, ಇದು ಕಾಪರ್ ಟಿ, ಇದು IUD, ಇದು ಇಂಪ್ಲಾಂಟ್ಸ್, ಇದು C, ಇದು ಟ್ಯೂಬೆಕ್ಟಮಿ. ಸೊ ಇಟ್ಸ್ ಅ ಪರ್ಮನೆಂಟ್ ಸ್ಟೈಲೇಷನ್ ಮೆಥಡ್ ಆಫ್ ಫೀಮೇಲ್. ಸೊ ಇಲ್ಲಿ ಕಾಣಿಸ್ತಿದೆ ನಿಮಗೆ ಟ್ಯೂಬೆಕ್ಟಮಿ. ಮೇಲಲ್ಲಿ ವೆಸೆಕ್ಟಮಿ ಅಂತ ಹೇಳ್ತೀವಿ, ಫೀಮೇಲಲ್ಲಿ ಟ್ಯೂಬೆಕ್ಟಮಿ ಅಂತ. ಸೊ ಇಲ್ಲಿ ನಮಗೆ ಆಪ್ಷನ್ ಈಸ್ ಸಿ. ಪೇಜ್ ನಂಬರ್ 45ನಲ್ಲಿದೆ ಇನ್ಫಾರ್ಮೇಷನ್. ಮತ್ತು 76ನೇ ಪ್ರಶ್ನೆ. ಇನ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ವಾಟ್ ಡಸ್ ದ ಟರ್ಮ್ ಗಿಫ್ಟ್? ಸೊ ಕ್ವಶನ್ನಲ್ಲೇ ಆನ್ಸರ್ ಇರುತ್ತೆ. ಗೆಮಿಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್ ಅಂತ. ಇಲ್ಲಿ ಎಲ್ಲಿದೆ ಫೆಲೋಪಿಯನ್ ಟ್ಯೂಬ್ ನೋಡ್ಕೋಬೇಕು. ಇಲ್ಲಿ ಫೆಲೋಪಿಯನ್ ಟ್ಯೂಬು ನಮಗೆ ಬಿ ಮತ್ತು ಡಿನಲ್ಲಿ ಕಾಣಿಸ್ತಾ ಇದೆ ಆಪ್ಷನ್ನು. ಸೊ ಅಲ್ಲಿ ಗೆಮಿಟ್ ಇರೋದ್ರಿಂದ ಸೊ ನಾವು ಬಿನೇ ಚೂಸ್ ಮಾಡ್ತೀವಿ. ಏಕೆ ಅಂತಂದರೆ ಅಲ್ಲಿ ಗೆಮಿಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರು, ಅಲ್ಲಿ ಎಗ್ಗಾದರೂ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಫೆಲೋಪಿಯನ್ ಟ್ಯೂಬ್ಗೆ. ಆಮೇಲೆ ಇನ್ಸೆಮಿನೇಷನ್ ಅಟ್ ದಿ ಸೇಮ್ ಟೈಮ್ AI ಅಂತ ಹೇಳ್ತಾರೆ. ಸೊ ಟ್ರಾನ್ಸ್ಫರಿಂಗ್ ಬೋತ್ ದಿ ಗೆಮೆಟ್ಸ್, ಐದರ್ ಎಗ್ ಅಂಡ್ ಆರ್ ಬೋತ್ ಇಂಟು ದ ಫೆಲೋಪಿಯನ್ ಟ್ಯೂಬ್. ಸೊ ಇಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಏನಂತ ಹೇಳಿದ್ದಾರೆ ಅಂತಾರೆ, ಟ್ರಾನ್ಸ್ಫರ್ ಆಫ್ ಎನ್ ಓಮ್ ಕಲೆಕ್ಟೆಡ್ ಫ್ರಮ್ ಎ ಡೋನರ್ ಇಂಟು ದ ಫೆಲೋಪಿಯನ್ ಟ್ಯೂಬ್ ಅಂತ ಇದೆ. ಸೊ ಇಲ್ಲಿ ನಮಗೆ ಇಲ್ಲಿ ಎಗ್ ಅಂತ ಹೇಳಬೇಕು, ಇಲ್ಲಿ ಝೈಗೋಟ್ಸ್ ಅಂತ ಇದೆ. ಸೊ ಹಂಗಾಗಿ ನಮಗೆ ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್.
Okay, thank you. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಗುರುಚರಣ್, ಜೀವಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಆನಂದಪುರ. ಮುಂದಿನ ಕೆಲವು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಪ್ರಶ್ನೆ ಸಂಖ್ಯೆ 77. ಮೆಂಡೆಲ್ಸ್ ಎಕ್ಸ್ಪೆರಿಮೆಂಟ್ಸ್ ವರ್ ಪ್ರೈಮರ್ಲಿ ಕಂಡಕ್ಟೆಡ್ ಆನ್ ಪೈಸಮ್ ಸಟೈವಾ, ಟ್ರಿಟಿಗಮ್ ಇಸ್ಟಿವಮ್, ಮಿರಾಬಿಲಿಸ್ ಜಲಪಾ and Antridium species. The answer will be A, ಪೈಸಮ್ ಸಟೈವಾ. ಜಾನ್ ಗ್ರೆಗರ್ ಮೆಂಡಲ್ ವರ್ಕ್ ಮಾಡಿರೋದು ಪೈಸಮ್ ಸಟೈವಾ ಅಥವಾ ಗಾರ್ಡನ್ ಪೀ ಪ್ಲಾಂಟ್ ಮೇಲೆ. ಸೊ ದ ಆನ್ಸರ್ ವಿಲ್ ಬಿ ಎ, ಪೈಸಮ್ ಸಟೈವಾ. ಮುಂದಿನ ಕ್ವಶನ್ ನಂಬರ್ 78. ಮ್ಯಾಚ್ ದಿ ಫಾಲೋಯಿಂಗ್: ಹೋಮೋಸೇಪಿಯನ್, ನಿಯಾಂಡರ್ತಾಲ್ ಮ್ಯಾನ್, ಹೋಮೋ ಎರೆಕ್ಟಸ್ and ಹೋಮೋ ಹ್ಯಾಬಿಲಸ್. The evolution of human being is the evolution of cranium capacity. ಬ್ರೈನ್ ಕೆಪಾಸಿಟಿ ಹ್ಯೂಮನ್ ಎವಲ್ಯೂಷನ್ ಜೊತೆಗೆ ಜಾಸ್ತಿ ಆಗ್ತಾ ಹೋಗಿದೆ ಅಂತ ಹೇಳ್ತಾರೆ. ದ ಆನ್ಸರ್ ವಿಲ್ ಬಿ ಹೋಮೋಸೇಪಿಯನ್, that is for 1450 cc, ನಿಯಾಂಡರ್ತಾಲ್ ಮ್ಯಾನ್ 1400 cc, ಹೋಮೋ ಎರೆಕ್ಟಸ್ 1900 species and ಹೋಮೋ ಹ್ಯಾಬಿಲಸ್ 650 to 800 cc. The answer will be B. Next question number 78. A monohybrid cross with incomplete dominance. What is the phenotypic ratio expected in the F2 generation? As we all know that the incomplete dominance here, phenotypic and as well as genotypic ratio is 1:2:1. So the answer will be B. Next question number 80. Assertion: DNA replication is semi-conservative. Reason: each newly synthesized DNA molecule contain one original strand and one newly synthesized strand. Option will be both assertion and reasons are incorrect. B, assertion is correct and reason is incorrect. C, both assertion and reasons are correct. D, assertion is incorrect and reason is correct. Answer will be C, assertion, both assertion as well as reason is correct, because in DNA replication, DNA double stranded gets separated into single stranded like this, and on the single template strand two new strands are synthesized. That's why the answer will be C. Next question number 89. Down syndrome is genetic disorder caused due to additional copy of which chromosome? Which chromosome number? The option will be 5th chromosome, 18th chromosome, 21st chromosome and 13th chromosome. The Down syndrome is caused by the extra copy of chromosome number 21st. It is also called as 21st trisomy. So the answer will be C. Question number 82. Read the following statements and choose the correct options. Homology indicates the common ancestry. Second statement: convergent evolution is a type of adaptive radiation exhibited by Australian marsupials. The answer options will be only first option is correct, second option only 2 is correct, third option both 1 and 2 are correct, and last option both 1 and 2 are incorrect. The answer will be C. Option first and option statement first and second are correct, because Australian marsupials shows both adaptive radiation and convergent evolution, and homology indicate the common ancestry. This is true. Both statements are true. Question number 83. Arrange the steps of DNA fingerprinting in correct order. Hybridization using labeled VNTR probe, isolation of DNA, third one separation of DNA fragment by electrophoresis,
Fourth, detection of hybridization of DNA fragments by autoradiography. Fifth, transferring the separated DNA fragment to synthetic membranes such as nitrocellulose paper. Sixth one, digestion of DNA by restricted endonucleases. The answer will be C. Here, the steps of DNA fingerprinting: isolation of DNA, digestion of DNA by RNA, separation of DNA fragment by page, transferring of separated DNA fragment on the synthetic membrane such as nitrocellulose paper, hybridization using VNTR probes, detection of hybridization of DNA fragment by autoradiography. These are the steps of DNA fingerprinting. The answer will be C. Question number 84. Consider the diagram and consider the parts labeled 1 and 2 respectively in the following diagram of lac operon and find out the correct sequence. See here, in the lac operon concept, the mRNA is repressor mRNA and the number 2 will be repressor protein. Thank you. ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲರಿಗೂ ನಮಸ್ಕಾರ. ಪ್ರಾಕ್ಟೀಸ್ ಟೆಸ್ಟ್ನ ಬಯಾಲಜಿ ವಿಭಾಗದ 85ರಿಂದ 90ನೇ ಪ್ರಶ್ನೆಗಳ ಬಗ್ಗೆ ನಾನು ಸ್ವಲ್ಪ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೇನೆ. 85ನೇ ಪ್ರಶ್ನೆ ಹೇಗಿತ್ತು? ಲೆಟ್ಸ್ ಸಿ ದ ಕ್ವಶನ್ ನಂಬರ್ 80. ಕ್ವಶನ್ ನಂಬರ್ 85 ನ ನೋಡಿದ್ರೆ ಇದು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ಓಕೆ, ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ರೆ ಆ ರೀತಿ. ಸೊ ಯು ನೋ ದಟ್ ದೇರ್ ಆರ್ 4 ಆಪ್ಷನ್ಸ್. ಸೊ ಇಲ್ಲಿ ಕರೆಕ್ಟ್ ಆಗಿ ಯಾವುದನ್ನ ಹೊಂದಿಸಲಾಗಿದೆ ಅಂತ ನೋಡ್ಬೇಕಾಗುತ್ತೆ. So let us match it. Okay, before going to the answer, first let us see. So male ಅಲ್ಲಿ ಒಂದು ಕಾಲಮ್ ಅಲ್ಲಿ ಮೇಲ್ ಗೆಮೆಟೋಫೈಟ್, ಫಿಮೇಲ್ ಗೆಮೆಟೋಫೈಟ್, ಮೆಗಾಸ್ಪೊರಾಂಜಿಯಂ, ಮೈಕ್ರೋಸ್ಪೊರಾಂಜಿಯಂ ಇದೆ. ಇನ್ನೊಂದು ಕಾಲಮ್ ಅಲ್ಲಿ ಎಂಬ್ರಿಯೋಸ್ಯಾಕ್, ಓವ್ಯೂಲ್, ಪೋಲನ್ ಗ್ರೈನ್ ಮತ್ತೆ ಪೋಲನ್ ಸ್ಯಾಕ್ ಇದೆ. ಹಾಗಾದ್ರೆ ಇಲ್ಲಿ ನಾವು ಮೇಲ್ ಗೆಮೆಟೋಫೈಟ್ ಅಂದ್ರೆ ಯಾವುದು, ಫಿಮೇಲ್ ಗೆಮೆಟೋಫೈಟ್ ಅಂದ್ರೆ ಯಾವುದಕ್ಕೆ ಹೇಳ್ತೀವಿ, ಮೆಗಾಸ್ಪೊರಾಂಜಿಯಂ ಅಂದ್ರೆ ಯಾವುದಕ್ಕೆ ಹೇಳ್ತೀವಿ, ಮೈಕ್ರೋಸ್ಪೊರಾಂಜಿಯಂ ಅಂದ್ರೆ ಯಾವುದಕ್ಕೆ ಹೇಳ್ತೀವಿ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದಕ್ಕೆ ನಾವು ಈಸಿಯಾಗಿ ಅದನ್ನ ಮ್ಯಾಚ್ ಮಾಡಬಹುದು. ಹಾಗಾದ್ರೆ ಅದನ್ನ ಹೇಗೆ ನೋಡೋದು ಸ್ವಲ್ಪ ಅಳಕೋಣ. ಈಗ ನೋಡಿ, ಈಗ ಒಂದು ಮೇಲ್ ಗ್ಯಾಮೆಟೋಫೈಟ್ ಅಂದ್ರೆ ಯಾವುದು? ಆಕ್ಚುಲಿ ಪೋಲನ್ ಗ್ರೈನ್. ಯಾಕಂದ್ರೆ ಅದರೊಳಗೆ ಮೇಲ್ ಗ್ಯಾಮೆಟ್ಸ್ ಇದೆ, ಇದರೊಳಗಡೆ ಹ್ಯಾಪ್ಲಾಯ್ಡ್ ಸೆಲ್ಸ್ ಇದೆ, ವೆಜಿಟೇಟಿವ್ ಸೆಲ್ ಮತ್ತೆ ಜನರೇಟಿವ್ ಸೆಲ್ಸ್. ಗೆಮೆಟೋಫೈಟ್ ಅಂದಾಗ ಅದು ಹ್ಯಾಪ್ಲಾಯ್ಡ್ ಇರುತ್ತೆ. ಸೊ ಪೋಲನ್ ಗ್ರೈನ್ ಒಳಗಡೆ ಇರುವಂತ ವೆಜಿಟೇಟಿವ್ ಸೆಲ್, ಜನರೇಟಿವ್ ಸೆಲ್ ಎರಡು ಹ್ಯಾಪ್ಲಾಯ್ಡ್ ಸೆಲ್. ಆ ಜನರೇಟಿವ್ ಸೆಲ್ ಇಂದ ನೆಕ್ಸ್ಟ್ ಮೇಲ್ ಗ್ಯಾಮೆಟ್ ಫಾರ್ಮ್ ಆಗುತ್ತೆ. ಸೊ ಹಾಗೇನೆ ಫಿಮೇಲ್ ಗೆಮೆಟೋಫೈಟ್ ಅಲ್ಲೂ ಸಹಿತ ಸೊ ಏನು ನಾವು ಅದನ್ನ ಎಂಬ್ರಿಯೋಸ್ಯಾಕ್ ಅಂತ ಹೇಳ್ತೀವಿ, ಅದು ಸಹಿತ ಅದ್ರಲ್ಲಿ ಹ್ಯಾಪ್ಲಾಯ್ಡ್ ಸೆಲ್ಸ್ ಇವೆ. ಅದರೊಳಗೆ 7 ಸೆಲ್ಸ್ ಇವೆ, 7 ಸೆಲ್ಸ್ ಅಂಡ್ 8 ನ್ಯೂಕ್ಲಿಯೈ ಸ್ಟೇಜಸ್. ಆಂಟಿಪೋಡಲ್ಸ್ ಇದೆ ಇವೆಲ್ಲ. ಸೊ ಟೋಟಲ್ ಆಗಿ ಫಿಮೇಲ್ ಗೆಮೆಟೋಫೈಟ್ ಅಂದ್ರೆ ಎಂಬ್ರಿಯೋಸ್ಯಾಕ್. ಹಾಗಾದ್ರೆ ಇನ್ನೆರಡು ಇವೆಯಲ್ಲ, ಮೂರನೇದು ಯಾವುದು? ಮೆಗಾಸ್ಪೊರಾಂಜಿಯಂ. ಮೆಗಾಸ್ಪೊರಾಂಜಿಯಂ ಅಂದ್ರೆ ಯಾವುದು? ಓವ್ಯೂಲ್. ಸೊ ನೆಕ್ಸ್ಟ್ ಅದು ಆಫ್ಟರ್ ಫರ್ಟಿಲೈಸೇಷನ್ ಏನಾಗುತ್ತೆ, ಸೀಡ್ ಆಗುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ? ಮೆಗಾಸ್ಪೊರಾಂಜಿಯಂ ಅಂತ. ಹಾಗೇನೆ ಮೈಕ್ರೋಸ್ಪೊರಾಂಜಿಯಂ ಅಂದ್ರೆ ಇದು ಮೇಲ್ ಪಾರ್ಟ್, ಫ್ಲವರ್ ಅಲ್ಲಿ ಇರುವಂತಹ ಮೇಲ್ ಪಾರ್ಟ್, ಸ್ಟೇಮನ್ ಅಂತ ನಾವೇನ್ ಹೇಳ್ತೀವಿ. ಆ ಸ್ಟೇಮನ್ ಒಳಗೆ ಆಂಥರ್ ಇದೆಯಲ್ಲ, ಆ ಆಂಥರ್ ನೀವು ಕಟ್ ಮಾಡಿ ನೋಡಿದ್ರೆ ಸೊ ಈ ತರ ಕಾಣುತ್ತೆ. ಸೊ ಅಲ್ಲಿ 4 ಮೈಕ್ರೋಸ್ಪೊರಾಂಜಿಯಂಗಳಿವೆ. ಸೊ ಈ ಮೈಕ್ರೋಸ್ಪೊರಾಂಜಿಯಂಗಳು ಏನಾಗುತ್ತೆ, ನೆಕ್ಸ್ಟ್ ಪೋಲನ್ ಸ್ಯಾಕ್ ಆಗಿ ಡೆವಲಪ್ ಆಗುತ್ತೆ. ಅಂಡ್ ದೋಸ್ ಪೋಲನ್ ಸ್ಯಾಕ್ಸ್ ಆರ್ ಫಿಲ್ಡ್ ವಿತ್ ಪೋಲನ್ ಗ್ರೈನ್ಸ್, ಪ್ಯಾಕ್ಡ್ ವಿತ್ ಪೋಲನ್ ಗ್ರೈನ್ಸ್. ಹಾಗಾದ್ರೆ ಈಗ ನಾವು ಪ್ರಶ್ನೆಯನ್ನು ಗಮನಿಸೋಣ. ನಾವೀಗ ತೆಗೆದುಕೊಂಡ ಮಾಹಿತಿ ಪ್ರಕಾರ ಹಾಗಾದ್ರೆ ಮೇಲ್ ಗೆಮೆಟೋಫೈಟ್, ಫಿಮೇಲ್ ಗೆಮೆಟೋಫೈಟ್, ಮೆಗಾಸ್ಪೊರಾಂಜಿಯಂ, ಮೈಕ್ರೋಸ್ಪೊರಾಂಜಿಯಂ, ಎಂಬ್ರಿಯೋಸ್ಯಾಕ್, ಓವ್ಯೂಲ್, ಪೋಲನ್ ಗ್ರೈನ್ಸ್, ಪೋಲನ್ ಸ್ಯಾಕ್ ಯಾವುದಕ್ಕೆ ನಾವು ಮ್ಯಾಚ್ ಮಾಡಬಹುದು ಅಂತ ಸುಲಭವಾಗಿ ಹೇಳ್ಬೋದು. ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ಎಗೆ ಮ್ಯಾಚ್ ಆಗುತ್ತೆ. ಅದರಲ್ಲಿ ಒಂದು ಮೇಲ್ ಗೆಮೆಟೋಫೈಟ್ ಇದೆಯಲ್ಲ ಅದು ಪೋಲನ್ ಗ್ರೈನ್ಸ್, ಎರಡನೇದು ಫಿಮೇಲ್ ಗೆಮೆಟೋಫೈಟ್ ಇದೆಯಲ್ಲ ಅದು ಎಂಬ್ರಿಯೋಸ್ಯಾಕ್, ಅಂಡ್ ದೆನ್ ಮೆಗಾಸ್ಪೊರಾಂಜಿಯಂ ಇದೆಯಲ್ಲ ಅದು ಓವ್ಯೂಲ್, ಫಿಮೇಲ್ ಪಾರ್ಟ್, ಮೈಕ್ರೋಸ್ಪೊರಾಂಜಿಯಂ ಇದೆ ಮೇಲ್ ಪಾರ್ಟ್, ಇಟ್ ಇಸ್ ಪೋಲನ್ ಸ್ಯಾಕ್ ಅಂತ. ಸೊ ಹೀಗೆ ನಾವು ಅದನ್ನ ಉತ್ತರವನ್ನ ಅರ್ಥ ಮಾಡ್ಬೇಕು. ವಿಷಯದ ಬಗ್ಗೆ ನಮಗೆ ಸರಿಯಾದಂತ ಜ್ಞಾನ ಇದ್ದರೆ ಬಹಳ ಸುಲಭವಾಗಿ ಇಂಥ ಪ್ರಶ್ನೆಗಳನ್ನ ನಾವು ಉತ್ತರಿಸಬಹುದು. Let us take question number 86. In the given diagram, each of the boxes shown 1, 2, 3, 4 and 5 are hormones. Identify the names of the hormone controlling the stage in the human menstrual cycle. Let's see the diagram. So follicular phase, certain hormone is responsible for the ovarian growth.
the follicles which are there inside the ovary, they develop. That is from primary, secondary, tertiary, then graphene follicle. And second hormone, which is responsible for the ovulation, that is graphene follicle in the ovule ಹೊರಡೆ ಬರುತ್ತೆ, that is ovulation ಆಗುತ್ತೆ, that is second hormone. And third hormone is responsible for the ಲೆಫ್ಟ್ ಔಟ್ ಪಾರ್ಟ್ ಏನು ಕಾರ್ಪಸ್ ಲೂಟಿಯಂ ಇದೆಯಲ್ಲ ಅದು ಫಾರ್ಮ್ ಆಗೋದಕ್ಕೆ, ಅದು ಫಂಕ್ಷನ್ ಆಗೋದಕ್ಕೆ ಒಂದು ಹಾರ್ಮೋನ್ ರೆಸ್ಪಾನ್ಸಿಬಲ್ ಆಗುತ್ತೆ, ಅದು ಮೂರನೇ ಹಾರ್ಮೋನ್, ಥರ್ಡ್ ಹಾರ್ಮೋನ್. And fourth hormone which is released by this ovary and it maintains the uterine lining, the changes what is taking place inside the uterus. And the fifth hormone, it maintains the uterine lining, that is at the time of pregnancy. So it is very, very important for the pregnancy also. So now we have to identify which is 1, 2, 3, 4 and 5. There are so many options are given. So in the first option, first one is FSH, second one is LH, third one is LH, fourth one is estrogen, fifth one is progesterone. So likewise, some options are given. So before going to the answer, first let us try to understand a little bit content. See, follicle stimulating hormone and LH, normally you see, these are all the primary hormones secreted by the pituitary. And the ovarian hormone, the hormone which is released in the ovary, they are normally estrogen and progesterone. See, follicles are developed. Normally, if you see a healthy woman, healthy menstruating woman, that is 1 to 28 days ಅಂತ ನೀವು ತೆಗೆದುಕೊಂಡ್ರೆ, ಈ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದೆಯಲ್ಲ, ಇದು ಓವೇರಿಯನ್ ಗ್ರೌತ್ ಅಲ್ಲಿ ಏನು ಡೆವಲಪ್ಮೆಂಟ್ ಆಗಬೇಕಲ್ಲ, ದಟ್ ಇಸ್ FSH, ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಹಾಗೇನೆ ಅದು LH ಸಹಿತ. ಅದು LH ಮುಖ್ಯವಾಗಿ ಈಗ ನೋಡಿ, ಗ್ರಾಫಿನ್ ಫಾಲಿಕಲ್ ಇಂದ ಏನಾಯ್ತು, ಓವಮ್ ರಿಲೀಸ್ ಆಯ್ತು. ಆ ರಿಲೀಸ್ ಆಗ್ಲಿಕ್ಕೆ ಬೇಕು ಇದು LH ಸರ್ಜ್ ಅಂತ ಕರಿತೀವಿ ನಾವು, ಅಂಡ್ ಇಟ್ ಟ್ರಿಗರ್ಸ್ ದ ಓವ್ಯುಲೇಷನ್. And again, after the ovulation, a graphene follicle in the corpus luteum form ಆಗುತ್ತೆ, and again ಅದಕ್ಕೂ ಕಾರಣ LH. See, remember here, so luteinizing hormone from the pituitary is the primary hormone responsible for the function of development of corpus luteum. And again, ಇಲ್ಲಿ uterine lining ಏನು ನಡೀತದಲ್ಲ, ಅದರಲ್ಲಿ estrogen plays very important role. Okay, in the ಯಾವುದು ಸಾಮಾನ್ಯಕ್ಕೆ the lining of the uterus responsible for the thickening of endometry. So ಯಾವಾಗ ಮೆನ್ಸ್ಟ್ರಿಯಲ್ ಫೇಸ್ ನಡೆಯುತ್ತೆ, ನಿಮಗೆಲ್ಲ ಗೊತ್ತಿದೆ, ಸಾಮಾನ್ಯಕ್ಕೆ ಮೆನ್ಸ್ಟ್ರಿಯಲ್ ಫೇಸ್ ಅಲ್ಲಿ 4 ಫೇಸ್ ಇರುತ್ತೆ ಮೆನ್ಸ್ಟ್ರಿಯಲ್ ಸೈಕಲ್ ಅಲ್ಲಿ: ಮೆನ್ಸ್ಟ್ರಿಯಲ್ ಫೇಸ್, ಫಾಲಿಕ್ಯುಲರ್ ಫೇಸ್, ದೆನ್ ಓವ್ಯುಲೇಟರಿ ಫೇಸ್ ಮತ್ತೆ ಲ್ಯೂಟಿಯಲ್ ಫೇಸ್. ಈ ಮೆನ್ಸ್ಟ್ರಿಯಲ್ ಫೇಸ್ ಆದ್ಮೇಲೆ ಫಾಲಿಕಲ್ ಡೆವಲಪ್ ಆಗ್ತಾ ಇದ್ದಂಗೆ ಯುಟ್ರೈನ್ ಲೈನಿಂಗು ಡೆವಲಪ್ ಆಗ್ತದೆ, ಅಂಡ್ ಅದಕ್ಕೆಲ್ಲ ಕಾರಣ ಯಾವುದು, ಈಸ್ಟ್ರೋಜನ್. ಆಮೇಲೆ ಇನ್ ಕೇಸ್ ಈಗ ಉದಾಹರಣೆಗೆ ಏನಾಗುತ್ತೆ, ಈಗ ಕಾರ್ಪಸ್ ಲೂಟಿಯಂ ಸಹಿತ ಇದೆ, ಆ ಕಾರ್ಪಸ್ ಲೂಟಿಯಂ ಒಂದು ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡಿದ್ರೆ ಇದು ಪ್ರೊಜೆಸ್ಟ್ರಾನ್, ಅಂಡ್ ಇಟ್ ಮೇಂಟೈನ್ಸ್ ದ ಪ್ರೆಗ್ನೆನ್ಸಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಪ್ರೆಗ್ನೆನ್ಸಿ ಹಾರ್ಮೋನ್. ಈವನ್ ಯಾರಾದರೂ ಪ್ರೆಗ್ನೆಂಟ್ ಆದಾಗ ಕನ್ಫರ್ಮ್ ಆದಮೇಲೆ ಅವ್ರು ಮೇಂಟೈನ್ ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ, ಅದು ಬೇರೆ ಏನೂ ಅಲ್ಲ, ಅದು ಪ್ರೊಜೆಸ್ಟ್ರಾನ್ ಇದೆ ಟು ಮೇಂಟೈನ್ ದ ಪ್ರೆಗ್ನೆನ್ಸಿ. ಸೊ ಇದನ್ನ ಇಟ್ಕೊಂಡು ನಾವು ಇದನ್ನ ಆನ್ಸರ್ ಮಾಡೋಣ. ನೋಡಿ, ಕ್ವಶನ್ ಅಲ್ಲಿ ಹೇಳಿದೆ ನಾನೀಗ, ಈಗ ಫಾಲಿಕ್ಯುಲರ್ ಫೇಸ್ ಇಂದ ರಿಲೀಸ್ ಆಗೋ ಹಾರ್ಮೋನ್ ಯಾವ್ದಾಗಾದ್ರೆ FSH. ಹಾಗಾದ್ರೆ ಇದ್ರೊಳಗೆ ಯಾವ್ದಿದೆ, A ಮತ್ತೆ C ಅಲ್ಲಿ ಮತ್ತೆ D ಅಲ್ಲಿ FSH ಇದೆ. ಆಮೇಲೆ ಎರಡನೇದು ಓವ್ಯುಲೇಷನ್ಗೆ ಕಾರಣ ಆಗಿರೋ ಹಾರ್ಮೋನ್ ಯಾವುದು, ಅಂಡ್ ದಟ್ ಈಸ್ LH. ಹಾಗಾದ್ರೆ ಯಾವ್ದ್ರಲ್ಲಿದೆ, A ಅಲ್ಲಿ LH ಇದೆ, C ಮತ್ತೆ D ಅಲ್ಲೂ LH ಇದೆ. ಮೂರನೇದು ಕಾರ್ಪಸ್ ಲ್ಯೂಟಿಯಂ ಫಂಕ್ಷನ್ ಆಗೋದಕ್ಕೆ ಒಂದು ಹಾರ್ಮೋನ್ ಬೇಕು, ಅದ್ಯಾವುದು, ಅಂಡ್ ದಟ್ ಈಸ್ ಆಲ್ಸೋ LH. ಅದರಲ್ಲಿ ಯಾವ್ದ್ರಲ್ಲಿದೆ, A ಅಲ್ಲಿದೆ ಮತ್ತೆ D ಅಲ್ಲಿದೆ. ಅಗೇನ್ ಈಗ ಓವರಿ ಸಹಿತ ಒಂದು ಹಾರ್ಮೋನ್ ಬಿಡುಗಡೆ ಮಾಡುತ್ತೆ, ಅಂಡ್ ದಟ್ ಈಸ್ ಇಟ್ ಮೇಂಟೈನ್ಸ್ ದ ಥಿಕನಿಂಗ್ ಆಫ್ ದ ಯುಟ್ರೈನ್ ಲೈನಿಂಗ್. ಓಕೆ, ಅದನ್ನ ಮಾಡುವಂಥ ಹಾರ್ಮೋನ್ ಯಾವುದಪ್ಪ ಅಂದ್ರೆ ಈಸ್ಟ್ರೋಜನ್. ಹಾಗೇನೆ ಇಲ್ಲಿ ಕಾರ್ಪಸ್ ಲ್ಯೂಟಿಯಂ ಏನಿದೆಯಲ್ಲ, ಅದು ಒಂದು ಹಾರ್ಮೋನ್ ಉತ್ಪತ್ತಿ ಮಾಡುತ್ತೆ, ಅದು ಏನು ಪ್ರೆಗ್ನೆನ್ಸಿ ಹಾರ್ಮೋನ್, ಇಟ್ ಮೇಂಟೈನ್ಸ್ ದ ಯುಟ್ರೈನ್ ಲೈನಿಂಗ್. ಸೊ ಹಾಗಿದ್ಮೇಲೆ ಹಾಗಾದ್ರೆ ಒಂದನೇದು, ಎರಡನೇದು, ಮೂರನೇದು ಕಂಪೇರ್ ಮಾಡಿದ್ರೆ, ಫಸ್ಟ್ ಒನ್ ಇಸ್ FSH, ಸೆಕೆಂಡ್ ಒನ್ ಇಸ್ LH, ಥರ್ಡ್ ಒನ್ ಇಸ್ LH, ಫೋರ್ತ್ ಒನ್ ಇಸ್ ಈಸ್ಟ್ರೋಜನ್, ಅಂಡ್ ಫಿಫ್ತ್ ಒನ್ ಇಸ್ ಪ್ರೊಜೆಸ್ಟ್ರಾನ್. ಹಾಗಾದ್ರೆ ಆನ್ಸರ್ ಯಾವುದು, A, FSH, LH, estrogen and progesterone. Let's go to question number 87. Fill in the blanks in the given statement by selecting the correct option with reference to the contraceptive method. Dash, that is one of such method in which the couples avoid coitus from day 10 to 17. Dash, that's 2, is another method in which the male partner withdraws his penis from the vagina
just before ejaculation to avoid insemination. Next, fill in the blank, that is third. Method is based on the fact that ovulation and the menstruation cycle do not occur during the period of intense lactation following parturition. So these are all three are one kind of contraceptive method. So and he has given so many answers: barrier, coitus, periodic abstinence. We should know, or we should identify which one is one, which one is two, which one is three. So here is barrier, coitus interruptus, periodic abstinence, natural lactational amenorrhea, coitus interruptus. Same thing are given in the option, four options. So before going to the answer, let us go into the content. See, there are so many kinds of birth control methods. That may be natural method, maybe barrier method, or usage of IUDs, or oral contraceptives, or sterilization method, or permanent method. So many methods are there. Let us concentrate on the natural method which are related to this question. So natural method, they work on the principle of avoiding chances of ovum sperm. There are three type of natural methods. So that is by understanding the menstrual cycle without using any barrier or IUDs or contraceptives. So we can control the birth. The first one is periodic abstinence. Let us try to understand. Periodic abstinence means what? So normally in the healthy menstruating woman, 28 days cycle ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ಯಾವ ಟೈಮಲ್ಲಿ ಆದರೂ ಓಮ್ ರಿಲೀಸ್ ಆಗ್ಬೋದು. ಯಾವಾಗ 14th ಡೇ ರಿಲೀಸ್ ಆಗ್ಬೇಕು ಆಕ್ಚುಲಿ. 14th ಇಂದ ಅದಕ್ಕೋಸ್ಕರ ಸಾಧ್ಯತೆ ಒಂದೆರಡು ಮೂರು ದಿನ ಹೆಚ್ಚು ಕಮ್ಮಿ ಆಗ್ಬೋದಲ್ಲ, ಅದಕ್ಕೋಸ್ಕರ 10 to 17 ಡೇಸ್ ಅಲ್ಲಿ ಯಾವಾಗಲಾದರೂ ಓಮ್ ರಿಲೀಸ್ ಆಗ್ಬೋದು, ಅಥವಾ ಆ ಟೈಮಲ್ಲಿ ಓಮ್ ಅಲ್ಲಿ ಇರ್ಬೋದು. ಸೊ ಆ ಟೈಮಲ್ಲಿ ಏನಾದರೂ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಬಳಸಿದ್ರೆ, ಅಥವಾ ಯಾವ್ದಾದ್ರು ಬೇರೆ ಅದರ್ ಮೆಥಡ್ ಲೈಕ್ ಬ್ಯಾರಿಯರ್ ಮೆಥಡ್ನ ಬಳಸಿದ್ರೆ ಏನ್ ಮಾಡ್ಬೋದು, ಬರ್ತ್ ಅನ್ನ ಕಂಟ್ರೋಲ್ ಮಾಡ್ಬೋದು. ದಟ್ ಈಸ್ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ದಟ್ ಈಸ್ ಅವಾಯ್ಡಿಂಗ್ ಆರ್ ಅಬ್ಸ್ಟೈನ್ ಫ್ರಮ್ ಕಾಯ್ಟಸ್ ಬಿಟ್ವೀನ್ 10 to 17 ಡೇಸ್. ಇನ್ನೊಂದು ಎರಡನೇದು ಏನಪ್ಪಾ ಅಂತಂದ್ರೆ, ಜಸ್ಟ್ ಎಟ್ ದ ಟೈಮ್ ಆಫ್ ಇಜಾಕ್ಯುಲೇಷನ್ ವಿಡ್ರಾಯಿಂಗ್ ದ penis from the vagina. And as a third method, natural method ಏನಪ್ಪಾ ಅಂದ್ರೆ, at the time of lactation, that is intense lactation ಯಾವಾಗಿರುತ್ತೆ ಆ ಟೈಮಲ್ಲಿ ಏನಾಗಲ್ಲ, ಮೆನ್ಸ್ಟ್ರೇಷನ್ ನಡೆಯಲ್ಲ. ಹಾಗಂತ ಯಾವಾಗಲೂ ಅಲ್ಲ, ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಅಂದ್ರೆ 6 months ಆ ಥರ ನಡೆಯುತ್ತೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವೇನ್ ಮಾಡೋಣ, ಈ ಪ್ರಶ್ನೆಗೆ ಉತ್ತರ ಬರೆಯೋಕ್ಕೆ ಟ್ರೈ ಮಾಡೋಣ. ಹಾಗಾದ್ರೆ ಪ್ರಶ್ನೆ ಏನ್ ಹೇಳುತ್ತೆ, ಡ್ಯಾಶ್ ಈಸ್ ಒನ್ ಸಚ್ ಮೆಥಡ್ ಇನ್ ವಿಚ್ ದ ಕಪಲ್ ಅವಾಯ್ಡ್ ಕಾಯ್ಟಸ್ ಫ್ರಮ್ 10 to 17 days ಅಂತಂದ್ರೆ ಏನಾಗಾದ್ರೆ, ಹಾಗಾದ್ರೆ ಇಟ್ ಇಸ್ ಅ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್. Second one is another method with the male partner withdraws the penis from the vagina just before ejaculation ಅಂತಂದ್ರೆ, that is to avoid the insemination ಅಂತಂದ್ರೆ, it is coitus interruptus ಅಥವಾ coitus withdrawal ಅಂತ ಹೇಳ್ತೀವಲ್ಲ ಅದು. And third one is the method is based on the fact that ovulation and the menstruation cycle do not occur during the period of intense lactation ಫಾಲೋಯಿಂಗ್ ಪಾರ್ಚುರೇಷನ್. ಅಂದ್ರೆ ಪಾರ್ಚುರೇಷನ್ ಆಗಿ ಇನ್ನೇನು ತಾಯಿ ತನ್ನ ಮಗುನ ಹಾಲು ಕುಡಿಸಿದಾಳೆ, ಅವಳಲ್ಲಿ ಹಾಲು ಉತ್ಪತ್ತಿ ಆಗ್ತದೆ, ಅಂತ ಟೈಮಲ್ಲೂ ಸಹಿತ ಏನಾಗಲ್ಲ, ಸ್ವಲ್ಪ ದಿನಗಳ ತನಕ ಮೆನ್ಸ್ಟ್ರೇಷನ್ ಆಗಲ್ಲ. ಸೊ ಇದು ನ್ಯಾಚುರಲ್ ಮೆಥಡ್ ಆಫ್ ಏನು, ಅದಕ್ಕೋಸ್ಕರ ನಾವೇನ್ ಮಾಡ್ಬೋದು, ಇದಕ್ಕೆ ಬೆಸ್ಟ್ ಆಪ್ಷನ್ ಯಾವುದು ಅಂತಂದ್ರೆ, ಫಸ್ಟ್ ಒನ್ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ಸೆಕೆಂಡ್ ಒನ್ ಈಸ್ ಕಾಯ್ಟಸ್ ಇಂಟರಪ್ಟಸ್, ಥರ್ಡ್ ಒನ್ ಈಸ್ ಲ್ಯಾಕ್ಟೇಷನಲ್ amenorrhea. Now let's go to the question number 88. Identify the following pedigree analysis. One chart is given, that is pedigree chart ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಆಟೋಸೋಮಲ್ ಡಾಮಿನೆಂಟ್ ಟ್ರೈಟ್ ರೆಪ್ರೆಸೆಂಟಿಂಗ್ ಮಯೋಟೋನಿಕ್ ಡಿಸ್ಟ್ರೋಫಿ, ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ರೆಪ್ರೆಸೆಂಟಿಂಗ್ ಸಿಕಲ್ ಸೆಲ್ ಅನಿಮಿಯಾ, ಸೆಕ್ಸ್ ಲಿಂಕ್ಡ್ ಡಾಮಿನೆಂಟ್ ಟ್ರೈಟ್ ರೆಪ್ರೆಸೆಂಟಿಂಗ್ OFD, that is ಓರಿಯೋಫೇಶಿಯಲ್ ಡಿಜಿಟಲ್ ಟೈಪ್ 1, ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೈಟ್ ರೆಪ್ರೆಸೆಂಟಿಂಗ್ ಹಿಮೋಫಿಲಿಯಾ. ಸೊ ಈಗ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಈ ಆಪ್ಷನ್ಸ್ಗಳು ಇಲ್ಲಿ ಏನೇನು ಕೊಟ್ಟಿದ್ದಾನಲ್ಲ ಅದು ಮತ್ತೆ ಡಿಸೀಸ್ಗೆ ಮ್ಯಾಚ್ ಆಗುತ್ತೆ ನೋಡೋಣ. ಆಟೋಸೋಮಲ್ ಡಾಮಿನೆಂಟ್ ಟ್ರೈಟು ಮಯೋಟೋನಿಕ್ ಡಿಸ್ಟ್ರೋಫಿ ಹೌದಾ? ಹೌದು. ಆಟೋಸೋಮಲ್ ರಿಸೆಸಿವ್ ಟ್ರೈಟು ಸಿಕಲ್ ಸೆಲ್ ಅನಿಮಿಯಾನ ಕರೆಕ್ಟ್ ಆಗಿದೆ. ಸೆಕ್ಸ್ ಲಿಂಕ್ಡ್ ಡಾಮಿನೆಂಟ್ ಟ್ರೈಟು ರೆಪ್ರೆಸೆಂಟಿಂಗ್ OFD1 ಸರಿ ಇದೆ. ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೈಟು ಹಿಮೋಫಿಲಿಯಾನ ಸರಿ ಇದೆ. ಹಾಗಾದ್ರೆ ಈ ಆಪ್ಷನ್ಗಳ ಮ್ಯಾಚಿಂಗ್ ಇಲ್ಲಿ ಕರೆಕ್ಟ್ ಆಗಿದೆ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗಾದ್ರೆ, ಸೊ ಈ ಚಾರ್ಟ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಇಸ್ ಇಟ್ ಅಂದ್ರೆ ವಿಚ್ ಟ್ರೈಟ್ಗೆ ಸಂಬಂಧಪಟ್ಟಿದೆ, ಇಸ್ ಇಟ್ ಆಟೋಸೋಮಲ್ ಡಾಮಿನೆಂಟ್, ಆಟೋಸೋಮಲ್ ರಿಸೆಸಿವ್, ಸೆಕ್ಸ್ ಲಿಂಕ್ಡ್ ಡಾಮಿನೆಂಟ್, ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ನೋಡ್ಬೇಕು. ಈಗ ನೋಡಿ, ಇಲ್ಲಿ ಪೇರೆಂಟ್ಸು ಇಬ್ರು ನಾರ್ಮಲ್ ಇದ್ದಾರೆ,
ಏನು ಇಲ್ಲಿ ಬಂದಂತ ಜನರೇಷನ್, ನೆಕ್ಸ್ಟ್ ಜನರೇಷನ್ ಏನಿದೆ ಅಲ್ಲ, ಅದರಲ್ಲಿ ಮೇಲು ಮತ್ತೆ ಫಿಮೇಲ್ ಇಬ್ರು ಅಫೆಕ್ಟ್ ಆಗಿದ್ದಾರೆ. ಹಾಗಾದ್ರೆ ಅಪ್ಪ ಅಮ್ಮ ಇಬ್ರು ಡಾಮಿನೆಂಟ್ ಇದ್ದಾಗ ಇವರಲ್ಲಿ ಈ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗೋ ಸಾಧ್ಯತೆ ಎಷ್ಟು? ಅಥವಾ ಅಪ್ಪ ಅಮ್ಮ ರಿಸೆಸಿವ್ ಇದ್ದಾಗ ಇವರಿಬ್ಬರಲ್ಲಿ ಸಾಧ್ಯತೆ ಎಷ್ಟು? ಅಥವಾ ಸೆಕ್ಸ್ ಲಿಂಕ್ಡ್ ಡಾಮಿನೆಂಟ್ ರಿಸೆಸಿವ್ ಇದ್ದಾಗ ಸಾಧ್ಯತೆಗಳು ಎಷ್ಟು ಅಂತ ಒಂದ್ಸರಿ ಅನಲೈಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಈಗ ಅಪ್ಪ ಅಮ್ಮ ಡಾಮಿನೆಂಟ್ ಇದ್ದಾಗ ಮಾತ್ರ ಇವರಿಬ್ರು ಅಫೆಕ್ಟ್ ಆಗಲಿ ಸಾಧ್ಯ. ಒಂದ್ ವೇಳೆ ಅಪ್ಪ ಅಮ್ಮ ಇಬ್ರು ರಿಸೆಸಿವ್ ಆಗಿದ್ದಾಗ ಡಾಮಿನೆಂಟ್ ಕ್ಯಾರೆಕ್ಟರ್ ಇವ್ರು ಹೆಂಗ್ ಬರ್ಲಿಕ್ಕೆ ಸಾಧ್ಯ? ಸೊ ಅದಕ್ಕೋಸ್ಕರ ಅಪ್ಪ ಅಮ್ಮ ಡಾಮಿನೆಂಟ್ ಇದ್ದಾರೆ, ಇವರಲ್ಲಿ ನೋಡಿ ಇಲ್ಲಿ ಮೇಲೂ ಸಹಿತ ಅಫೆಕ್ಟ್ ಆಗಿದೆ, ಫಿಮೇಲ್ ಅಂದ್ರೆ ಮೇಲ್ ಚೈಲ್ಡ್ ಮತ್ತೆ ಫಿಮೇಲ್ ಚೈಲ್ಡ್ ಇಬ್ರು ಅಫೆಕ್ಟ್ ಆಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಣ್ಣ ಅನಾಲಿಸಿಸ್ ನೋಡಿ. ಪಿಡಿಗ್ರಿ ಚಾರ್ಟ್ ಅಲ್ಲಿ ಅನಾಲಿಸಿಸ್ ಆಫ್ ಟ್ರೈಟ್ಸ್ ಇನ್ ಸೆವೆರಲ್ ಜನರೇಷನ್ ಇನ್ ಫ್ಯಾಮಿಲಿ ನಾರ್ಮಲ್ ಅನಾಲಿಸಿಸ್ ಮಾಡಬೇಕಾದ್ರೆ ನಾವು ಸಾಧ್ಯತೆ ಪಾಸಿಬಿಲಿಟೀಸ್ ಏನೇನು, ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್ ಆಗಿರ್ಬೋದು, ಆಟೋಸೋಮಲ್ ರಿಸೆಸಿವ್ ಟ್ರೇಟ್ ಆಗಿರ್ಬೋದು, ಎಕ್ಸ್ ಲಿಂಕ್ಡ್ ಡಾಮಿನೆಂಟ್, ವೈ ಲಿಂಕ್ಡ್ ಟ್ರೇಟ್ ಆಗಿರ್ಬೋದು, ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೇಟ್ ಆಗಿರ್ಬೋದು. ಈಗ ಇಲ್ಲಿ ಕೊಟ್ಟಿರುವಂತದ್ರಲ್ಲಿ ಅಪ್ಪ ಅಮ್ಮ ಇಬ್ರು ನಾರ್ಮಲ್ ಇದ್ದಾರೆ, ಮಕ್ಕಳಲ್ಲಿ ಅದು ಅಫೆಕ್ಟ್ ಆಗಿದೆ ಅಂದ್ರೆ ಬೋತ್ ಅಂದ್ರೆ ಮೇಲ್ ಫಿಮೇಲ್ ಎರಡರಲ್ಲೂ ಆಗಿದೆ ಅಂದ್ರೆ ಒಂದು ಸಾಧ್ಯತೆ ನೋಡೋಣ. ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಎ ಸ್ಮಾಲ್ ಎ. ಸೊ ಕ್ಯಾಪಿಟಲ್ ಎ ಸ್ಮಾಲ್ ಎ ಅಂತಂದ್ರೆ ದೇ ಆರ್ ಬೋತ್ ಆರ್ ಹೆಟ್ರೋಜೈಗಸ್ ಡಾಮಿನೆಂಟ್ ಕ್ಯಾರೆಕ್ಟರ್. ಇವರಲ್ಲೂ ರಿಸೆಸಿವ್ ಅಲ್ಲಿ ಇದೆ, ಇವರಲ್ಲಿ ರಿಸೆಸಿವ್ ಅಲ್ಲಿ ಇದೆ. ಆದ್ರಿಂದ ಮಾತ್ರ ಅಂದ್ರೆ ಆಟೋಸೋಮ್ ಇರೋದ್ರಿಂದ ಮಾತ್ರ ನೋಡಿ. ಈಗ ಅದೇ ಸೆಕ್ಸ್ ಲಿಂಕ್ಡ್ ಕ್ಯಾರೆಕ್ಟರ್ ಆಗಿದ್ರೆ ಮೇಲ್ಸ್ ಅಲ್ಲಿ ಬರೀ ಒಂದೇ ಎಕ್ಸ್ ಇರ್ತಿತ್ತು, ಫಿಮೇಲ್ಸ್ ಅಲ್ಲಿ ಎರಡು ಎಕ್ಸ್ ಇರ್ತಿತ್ತು. ಇಲ್ಲಿ ಎಕ್ಸ್ ಮತ್ತು ವೈ ಇರುತ್ತೆ. ಆ ಕಾರಣಕ್ಕೆ ಇದು ಆಟೋಸೋಮಿ ಆಗಿರ್ಬೇಕು. ಸೊ ಅದ್ರ ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಎ ಸ್ಮಾಲ್ ಎ ಆದ್ರಿಂದ ಸ್ಮಾಲ್ ಎ ಮೇಲಲ್ಲೂ ಬರ್ಬೋದು, ಫಿಮೇಲಲ್ಲೂ ಬರ್ಬೋದು. ಸೊ ಆದ್ರಿಂದ ಇವರು ಪೇರೆಂಟ್ಸ್ ನಾರ್ಮಲ್ ಆಗಿದ್ದು ಡಾಮಿನೆಂಟ್ ಕ್ಯಾರೆಕ್ಟರ್ ಆಗಿದ್ದು, ಅಫೆಕ್ಟೆಡ್ ಇಂಡಿವಿಜುವಲ್ಸ್ ರಿಸೆಸಿವ್ ಬರ್ಲಿಕ್ಕೆ ಸಾಧ್ಯ ಇರೋದು ಈ ತರ ಮಾತ್ರ. ಹಾಗಾದ್ರೆ ಈ ಕೊಟ್ಟಿರ್ತಕ್ಕಂಥ ಚಾರ್ಟು ಏನಾಗಿರ್ಬೇಕು? ಆಟೋಸೋಮಲ್ ರಿಸೆಸಿವ್ ಟ್ರೇಟ್ ಆಗಿರ್ಬೇಕು. ಹಾಗಾದ್ರೆ ಸಿಕಲ್ ಸೆಲ್ ಅನಿಮಿಯಾ ಇದನ್ನ ನಾವು ಇದನ್ನ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಎ ಸ್ಮಾಲ್ ಎ ಅನ್ನೋದ್ರ ಬದಲು ನಾವೇನ್ ಮಾಡೋದು, ಅದನ್ನ ಸಿಕಲ್ ಸೆಲ್ ಅನಿಮಿಯಾಕ್ಕೆ ಹೆಚ್ ಬಿ ಎ ಇದ್ರೆ ಡಾಮಿನೆಂಟ್, ಹೋಮೋಜೈಗಸ್ ಡಾಮಿನೆಂಟ್. ಹೆಚ್ ಬಿ ಎಸ್ ಅಂತಂದ್ರೆ ದೇ ಆರ್ ಹೆಟ್ರೋಜೈಗಸ್ ಡಾಮಿನೆಂಟ್ ಕ್ಯಾರಿಯರ್ಸ್. ದೆನ್ ಹೋಮೋಜೈಗಸ್ ರಿಸೆಸಿವ್ ಆದ್ರೆ ಹೆಚ್ ಬಿ ಎಸ್ ಆಗಿರ್ಬೇಕು. ಇಲ್ಲಿ ಲೆಕ್ಕ ಹಾಕೊಂಡು ನೀವು, ಸೊ ಬೋತ್ ದ ಪ್ಯಾರೆಂಟ್ಸ್ ಆರ್ ಕ್ಯಾರಿಯರ್ಸ್, ದೇ ಆರ್ ಹ್ಯಾವಿಂಗ್ the allele, but they are normal because they are all heterozygous normal ಇದ್ದಾರೆ. ಇವರಿಂದನೂ ಒಂದು ರಿಸೆಸಿವ್ ಅಲ್ಲಿ ಇವರಿಂದನೂ ಒಂದು ರಿಸೆಸಿವ್ ಅಲ್ಲಿ ಬಂದಿರೋದ್ರಿಂದ ಈ ಮೇಲ್ ಚೈಲ್ಡ್ ಮತ್ತು ಫಿಮೇಲ್ ಚೈಲ್ಡ್ ಇಬ್ಬರಲ್ಲೂ ಎಕ್ಸ್ಪ್ರೆಸ್ ಆಗಿದೆ. ಹಾಗಾದ್ರೆ ಇದು ಏನಾಗಿರುತ್ತೆ? ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಮತ್ತೆ ಸಿಕಲ್ ಸೆಲ್ ಅನಿಮಿಯಾ ಆಗಿರ್ಬೇಕು. ಅದನ್ನ ಈ ಪ್ರಶ್ನೆಯಲ್ಲಿ ನೋಡುತ್ತೆ ರಿಮೆಂಬರ್. ಹಾಗಾದ್ರೆ ಇದನ್ನ ನಾವು ಅನಲೈಸ್ ಮಾಡಿದ್ರೆ ನಮ್ಗೆ ಗೊತ್ತಾಯ್ತು, ಇಟ್ಸ್ ಅನ್ ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ರೆಪ್ರೆಸೆಂಟಿಂಗ್ ಸಿಕಲ್ ಸೆಲ್ ಅನಿಮಿಯಾ. ಸೊ ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಏನಾಗಿದೆ, ಅದು ಸಿಕಲ್ ಸೆಲ್ ಅನಿಮಿಯಾನ ರೆಪ್ರೆಸೆಂಟ್ ಮಾಡ್ತಿದೆ ಅಂತ ನಮಗೆ. ಲೆಟ್ಸ್ ಗೋ ಟು ಕ್ವೆಶ್ಚನ್ ನಂಬರ್ 89. ಇಫ್ ಸೀಕ್ವೆನ್ಸ್ ಆಫ್ ನೈಟ್ರೋಜನಸ್ ಬೇಸಸ್ ಆನ್ ಕೋಡಿಂಗ್ ಸ್ಟ್ರಾಂಡ್ ಆಫ್ DNA, see here mentioned coding strand of DNA in a transcription unit is 5 prime to 3 prime, that is ATG, AATG, the sequence of the bases in its RNA transcription would be. ಸೊ ಹಾಗಾದ್ರೆ DNA ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಕೋಡಿಂಗ್ ಸ್ಟ್ರಾಂಡ್ ATG ಅಂದ್ರೆ 5 ಪ್ರೈಮ್ ಟು 3 ಪ್ರೈಮ್ ಅಲ್ಲಿ ATG AATG ಇದ್ರೆ ಅದರ RNA ಟ್ರಾನ್ಸ್ಕ್ರಿಪ್ಟ್ ಯಾವ್ದಿರುತ್ತೆ ಅಂತ ಕೇಳಿದ್ರು. ಓಕೆ, ಅಲ್ಲಿ 3 ಪ್ರೈಮ್ ಟು 5 ಪ್ರೈಮ್ UAC UUAC, 3 ಪ್ರೈಮ್ ಟು 5 ಪ್ರೈಮ್ AUG AAUG, 5 ಪ್ರೈಮ್ ಟು 3 ಪ್ರೈಮ್ ದಟ್ UAC UUAC, 5 ಪ್ರೈಮ್ ಟು 3 ಪ್ರೈಮ್ AUG AAUG. Come on, let's look into this. So if you see a transcription unit, ಈ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅನ್ನು ತಗೊಂಡ್ರೆ DNA ಅಲ್ಲಿ 2 ಸ್ಟ್ರಾಂಡ್ ಇರುತ್ತೆ. So one runs in the polarity that is 3 prime to 5 prime, and another strand of DNA is having the polarity that is 5 prime to 3 prime. So ಇದನ್ನ ನಾವು ಟೆಂಪ್ಲೇಟ್ ಯಾವುದು 3 prime ಇಂದ 5 prime ಇದೆ ಅದನ್ನ ಟೆಂಪ್ಲೇಟ್ ಸ್ಟ್ರಾಂಡ್ ಅಂತ ಕರಿತೀವಿ. 5 prime ಇಂದ 3 prime ಇರುತ್ತೆ ಅದು ಕೋಡಿಂಗ್ ಸ್ಟ್ರಾಂಡ್ ಅಂತ ಕರಿತೀವಿ. ಅವನೇನು ಕೊಟ್ಟಿದ್ದಾನೆ, ಈಗ ಕೋಡಿಂಗ್ ಸ್ಟ್ರಾಂಡ್ ಸೀಕ್ವೆನ್ಸ್ ಕೊಟ್ಟಿದ್ದಾನೆ 5 ಪ್ರೈಮ್ ಟು 3 ಪ್ರೈಮ್ ATG AATG ಅಂತ. RNA ಸ್ಟ್ರಾಂಡ್ ಯಾವುದು ಅಂತ ಪತ್ತೆ ಹಚ್ಚಿ ಅಂತ ಕೇಳಿದ್ದಾನೆ. ಸೊ ಹಾಗಾದ್ರೆ ಈ ಕೋಡಿಂಗ್ ಸ್ಟ್ರಾಂಡ್ ಇಂದ RNA ಉತ್ಪತ್ತಿ ಆಗಲ್ಲ, ಆದ್ರೆ ಕೋಡಿಂಗ್ ಸ್ಟ್ರಾಂಡ್ ತರ RNA ಸ್ಟ್ರಾಂಡ್ ಇರುತ್ತೆ. ಸೊ ಈ ಕೋಡಿಂಗ್ ಸ್ಟ್ರಾಂಡ್ ಗೆ ಸಿಮಿಲರ್ ಆಗಿರುತ್ತೆ. ಇನ್ಸ್ಟೆಡ್ ಆಫ್ ಥೈಮಿನ್ ದೇರ್ ಈಸ್ ಯುರಾಸಿಲ್. ಹಾಗಾದ್ರೆ ATG AATG ಅಂತಂದ್ರೆ ಅದರ ಟೆಂಪ್ಲೇಟ್ ಸ್ಟ್ರಾಂಡ್ TAC TTAC ಆಗಿರ್ಬೇಕು.
ಆ ಟಿ ಎ ಸಿ ಟಿಗೆ ಎಗೆ ಯು ಸಿಗೆ ಜಿ ಎ ಯು ಜಿ ಈ ಥರನೇ ಟ್ರಾನ್ಸ್ಕ್ರಿಪ್ಷನ್ ನಡೆಯುತ್ತೆ. The synthesis of RNA takes place according to the template strand, but is complementary to this. But the RNA strand is similar to the coding strand. So coding strand ಗೆ similar ಆಗಿರುತ್ತೆ, ಬಟ್ ಅಲ್ಲಿ ಟಿ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಯು ಇರುತ್ತೆ. ಇನ್ಸ್ಟೆಡ್ ಆಫ್ ಥೈಮಿನ್ there are uracil. ಇದನ್ನ ಅರ್ಥ ಮಾಡ್ಕೊಂಡು ನಮ್ಗೆ ಇಲ್ಲಿ ಗೊತ್ತಾಗಿತ್ತು. ಅದ್ರ ಎ ಟಿ ಜಿ ಎ ಟಿ ಜಿ ಇದ್ರೆ ಅದ್ರ ಟೆಂಪ್ಲೇಟ್ ಸ್ಟ್ಯಾಂಡು ಅದರ ಕಾಂಪ್ಲಿಮೆಂಟರಿ ಟಿ ಎ ಸಿ ಟಿ ಟಿ ಎ ಸಿ ಇರುತ್ತೆ. ಅದರಿಂದ ಕಾಂಪ್ಲಿಮೆಂಟರಿ ಆಗಿ ಉತ್ಪತ್ತಿ ಆಗಿರುವಂತಹ ದರ್ ಇಸ್ ಆಲ್ವೇಸ್ ಇಟ್ ರನ್ಸ್ ಫ್ರಮ್ 5 ಪ್ರೈಮ್ ಟು 3 ಪ್ರೈಮ್ ಯಾವುದು ಆರ್ ಎನ್ ಎಸ್ ಸ್ಟ್ಯಾಂಡ್. ಹಾಗಾದ್ರೆ ಟ್ರಾನ್ಸ್ಕ್ರಿಪ್ಷನ್ ನಡೆದಾಗ ಎ ಯು ಜಿ ಎ ಯು ಜಿನೇ ನಡೆಯುತ್ತೆ. ಅದನ್ನು ನಾವಿಲ್ಲಿ ಈಗ ಪ್ರಶ್ನೆಗೆ ಅರ್ಥ ಮಾಡ್ಕೊಂಡ್ರೆ ನೋಡಿ, ಈ ಸೀಕ್ವೆನ್ಸ್ ಆಫ್ ನೈಟ್ರೋಜನ್ ಬೇಸಸ್ ಆನ್ ಕೋಡಿಂಗ್ ಸ್ಟ್ರಾಂಡ್ ಆಫ್ ಡಿ ಎನ್ ಎ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ 5 ಪ್ರೈಮ್ ಟು 3 ಪ್ರೈಮ್ ಎ ಟಿ ಜಿ ಇದ್ರೆ, ಸೊ ಇದು ಈಸಿಯಾಗಿ ಒಂದು ಸ್ಟೆಪ್ಪಿಗೆ ಅರ್ಥ ಮಾಡ್ಕೊಳ್ಬಹುದು. ಏನಂತ ಕೋಡಿಂಗ್ ಸ್ಟ್ರಾಂಡ್ಗೆ ಆರ್ ಎನ್ ಎ ಸಿಮಿಲರ್ ಆಗಿರುತ್ತೆ, ಮತ್ತೆ ಇನ್ಸ್ಟೆಡ್ ಆಫ್ ಟಿ ದೇರ್ ವಿಲ್ ಬಿ ಯು. ನೋಡಿ ಇಲ್ಲಿ ಎಗೆ ಎ ಇದೆ, ಟಿಗೆ ಇಲ್ಲಿ ಯು ಇದೆ, ಎಲ್ಲಿ ಟಿ ಇದೆ ಅಲ್ಲಿ ಯು ಇದೆ, ಸೇಮ್ ಇದೆ. ಹಾಗಾದ್ರೆ ಡಿ ಏನಾಗಿರ್ಬೋದು, ಆನ್ಸರ್ ಆಗಿರ್ಬೋದು. ಅಥವಾ ಏನ್ ಮಾಡ್ಬೋದು ನೀವು, ಈ ಕೋಡಿಂಗ್ ಸ್ಟ್ಯಾಂಡ್ಗೆ ನಾವು ಟೆಂಪ್ಲೇಟ್ ಸ್ಟ್ಯಾಂಡ್ ಬರ್ಕೊಂಡು ಟೆಂಪ್ಲೇಟ್ ಸ್ಟ್ಯಾಂಡ್ ಇಂದ ಮತ್ತೆ ಕಾಂಪ್ಲಿಮೆಂಟರಿ ಆಗಿ ಇದು ಮಾಡ್ಬೋದು. ಸೊ ಅಲ್ಲಿ 5 ಪ್ರೈಮ್ ನಿಂದ 3 ಪ್ರೈಮೇ ಇರುತ್ತೆ. ಸೊ ದೇರ್ಫೋರ್ ಸೊ ಡಿ ಇಸ್ ದ ರೈಟ್ ಆನ್ಸರ್ ಫ್ರಮ್ 5 ಪ್ರೈಮ್ ಅಂದ್ರೆ ಪೊಲಾರಿಟಿ 5 ಪ್ರೈಮ್ ಟು 3 ಪ್ರೈಮ್ ಎ ಯು ಜಿ ಎ ಯು ಜಿ ಆಗಿರುತ್ತೆ. ಈ ಪ್ರಾಕ್ಟೀಸ್ ಟೆಸ್ಟ್ ನ ಕೊನೆಯ ಕ್ವಶನ್ ನೋಡೋಣ. 19th ಕ್ವಶನ್. 90ನೇ ಪ್ರಶ್ನೆ ಏನ್ ಹೇಳುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಇವೆಂಟ್ in the origin of life? Formation of protobions, synthesis of organic monomers, synthesis of organic polymers, formation of DNA based genetic systems. ಇದನ್ನ ಏನು ಮಾಡಿದ್ದಾರೆ, ಈಗ ನಾವು ಅದನ್ನ ಆರ್ಡರ್ ಅಲ್ಲಿ ಜೋಡಿಸಬೇಕು. ಅಂಡ್ ದಿಸ್ ಕ್ವಶನ್ ಬಿಲಾಂಗ್ಸ್ ಟು ಎವಲ್ಯೂಷನ್. ಈಗ ಎವಲ್ಯೂಷನ್ ಅಂದ ತಕ್ಷಣ ನಿಮ್ಗೆಲ್ಲ ಗೊತ್ತು, ಭೂಮಿ ಹೇಗೆ ಹುಟ್ಟಿತು ಅಥವಾ ನಮ್ಮ ಸೋಲಾರ್ ಸಿಸ್ಟಮ್ ಯೂನಿವರ್ಸ್ ಇನ್ಫಾರ್ಮ್ ಆಯಿತು. ಭೂಮಿ ಇಸ್ ಅನ್ ಯೂನಿಕ್ ಪ್ಲಾನೆಟ್. ಭೂಮಿ ಮೇಲೆ ಮಾತ್ರ ಜೀವಿಗಳಿದೆ ಅಂತ ನಮ್ಗೆ ಗೊತ್ತಿದೆ, ಬೇರೆ ಕಡೆ ಇರ್ಬೋದು, ಆದರೆ ನಮ್ಗೆ ಇನ್ನೂ ನಮ್ಮ ಮನುಷ್ಯನ ಸಾಮರ್ಥ್ಯಕ್ಕೆ ಇನ್ನು ಬೇರೆ ಕಡೆ ಇರೋದು ನಮ್ಗೆ ಗೊತ್ತಾಗ್ತಿಲ್ಲ. ನಮಗಿರೋ ಸಾಮರ್ಥ್ಯಕ್ಕೆ ಎಲ್ಲೂ ಸಹಿತ ಭೂಮಿ ಮೇಲೆ ಬೇರೆ ಕಡೆ ಗ್ರಹದಲ್ಲಿ ಜೀವಿಗಳಿರೋದು ಗೊತ್ತಿಲ್ಲ. ಹಾಗಾದ್ರೆ ಭೂಮಿ ಮೇಲೆ ಜೀವಿಗಳಾಗಬೇಕಾದ್ರೆ ನಮ್ಮಲ್ಲಿ ಬೇಕಾದಷ್ಟು ಥಿಯರಿಗಳನ್ನ ಓದಿದ್ದೀವಿ. ಸೊ ಉದಾಹರಣೆಗೆ ಬಿಗ್ ಬ್ಯಾಂಗ್ ಥಿಯರೀಸ್ ಇಂದ ಹಿಡಿದು ಬಯೋಜೆನೆಸಿಸ್, ಬಯೋಜೆನೆಸಿಸ್, ಆಮೇಲೆ ಥಿಯರಿ ಆಫ್ ಪ್ಯಾನ್ಸ್ಪರ್ಮಿಯಾ ಇರ್ಬೋದು, ಅದು ನ್ಯಾಚುರಲ್ ಸೆಲೆಕ್ಷನ್ ಇರ್ಬೋದು, ಕೆಮಿಕಲ್ ಎವಲ್ಯೂಷನ್ ಇರ್ಬೋದು, ಈ ಥರ ಬೇಕಾದಷ್ಟು ಈ ಥಿಯರೀಸ್ಗಳು ಓವರ್ ಆಲ್ ಆಗಿ ಏನು ಹೇಳುತ್ತೆ, ನಮ್ಮ ಭೂಮಿ ಮೇಲೆ ಹೇಗೆ ಜೀವಿಗಳು ಉಂಟಾದ್ರು ಅಂತ. ಅಂದ್ರೆ ಫಸ್ಟ್ ಏನು ನಮ್ಮಲ್ಲಿ ಅಟ್ಮಾಸ್ಫಿಯರ್ ಆಯಿತು, ನೀರು ಉಂಟಾಯಿತು, ಅಂದ್ರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಕಾರ್ಬನ್ ಡೈಆಕ್ಸೈಡು, ಮೀಥೇನು ಅಥವಾ ಸೊ ಮುಂತಾದಂಥ ಏನು ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಎಲ್ಲ ಫಾರ್ಮ್ ಆದಮೇಲೆ ಆವಾಗ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಫಾರ್ಮ್ ಆಯಿತು. ಈಗ ಇಲ್ಲಿಂದ ಅವನು ಕೊಟ್ಟಿದ್ದಾನೆ. ಹಾಗಾದ್ರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂತಂದ್ರೆ ಮಾನೋಮರ್ಸ್ ಫಾರ್ಮ್ ಆದರೆ, ಫಾರ್ ಎಕ್ಸಾಂಪಲ್ ಅಮೈನೋ ಆಸಿಡ್ಸ್. ಫಾರ್ ಎಕ್ಸಾಂಪಲ್ ಈಗ ನೀವು ಲೆಕ್ಕ ಹಾಕೊಳ್ಳಿ, ಯಾವುದೇ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳಲ್ಲಿ ಈಗ ಉರೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ನಾವು ಓದಿದ್ವಿ, ಕೆಮಿಕಲ್ ಎವಲ್ಯೂಷನ್ ಎಕ್ಸ್ಪೆರಿಮೆಂಟಲ್ ಪ್ರೂಫ್ಗೆ ಉರೆ ಮಿಲ್ಲರ್ ಕೊಟ್ಟಿರ್ತಾನೆ. ಅದರೊಳಗಡೆ ಇರುವಂಥ ಕೆಮಿಕಲ್ಸ್ ಹೇಗೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆಯಿತು, ಆರ್ಗ್ಯಾನಿಕ್ ಮಾನೋಮರ್ಸ್ ಆಯಿತು. ಅಂದರೆ ಸಾಮಾನ್ಯಕ್ಕೆ ಅಮೈನೋ ಆಸಿಡ್ ಫಾರ್ಮೇಷನ್ ಇರ್ಬೋದು, ನ್ಯೂಕ್ಲಿಯಸ್ ಆಸಿಡ್ ಫಾರ್ಮೇಷನ್ಸ್ ಎಲ್ಲ ಆದಮೇಲೆ, ಇಟ್ ಇಸ್ ಸಿಂಥಸಿಸ್ ಆಫ್ ಆರ್ಗ್ಯಾನಿಕ್ ಮಾನೋಮರ್ಸ್ ಆದಮೇಲೆ ಆಮೇಲೆ ಏನಾಯಿತು, ಪಾಲಿಮರ್ಸ್ ಫಾರ್ಮ್ ಆಯಿತು. ಈಗ ನಿಮಗೆಲ್ಲ ಗೊತ್ತು, ಉದಾಹರಣೆಗೆ ಯಾವುದೇ ಅಮೈನೋ ಆಸಿಡ್ ಕಂಬೈನ್ ಆಗ್ತಾ ಇದ್ದರೆ ಅಂದರೆ ಅದು ಪೆಪ್ಟೈಡ್ ಬಾಂಡಿಂದ ಫಾರ್ಮ್ ಆಗುತ್ತೆ. ಸೊ ಉದಾಹರಣೆಗೆ ಈಗ ಒಂದು ಅಮೈನೋ ಆಸಿಡ್, 2 ಅಮೈನೋ ಆಸಿಡ್, ಹಾಗೆಯೇ ಪಾಲಿಪೆಪ್ಟೈಡ್ ಚೈನ್ ಫಾರ್ಮ್ ಆಗಬೇಕು ಅಂದರೆ ಅಲ್ಲಿ ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಗುತ್ತೆ. ಅದೇ ಥರನೇ ನ್ಯೂಕ್ಲಿಕ್ ಆಸಿಡ್, ಡೈನ್ಯೂಕ್ಲಿಯೋಟೈಡ್, ಟ್ರೈನ್ಯೂಕ್ಲಿಯೋ ಆ ಥರ ಆಗಿ ಪಾಲಿನ್ಯೂಕ್ಲಿಯೋಟೈಡ್ಸ್ ಆಗಬೇಕು ಅಂತಂದರೆ ಅಲ್ಲಿ ಏನಾಗಬೇಕು, ಫಾಸ್ಫೋಡೈಎಸ್ಟರ್ ಬಾಂಡ್ ಫಾರ್ಮ್ ಆಗುತ್ತೆ. ಅಂದರೆ ಈ ಮಾನೋಮರ್ಸ್ಗಳು ಕಂಬೈನ್ ಆಗಿ ಅವಾಗ ಏನಾಯಿತು, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಫಾರ್ಮ್ ಆಯಿತು ಅಂತ ಹೇಳ್ತಾನೆ. ಅಂದರೆ ಎವಲ್ಯೂಷನ್ ಒಳಗಡೆ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇಂದ ಆರ್ಗ್ಯಾನಿಕ್ ಮಾನೋಮರ್ಸ್, ಆರ್ಗ್ಯಾನಿಕ್ ಮಾನೋಮರ್ಸ್ ಇಂದ ಆರ್ಗ್ಯಾನಿಕ್ ಪಾಲಿಮರ್ಸ್. ಈ ಆರ್ಗ್ಯಾನಿಕ್ ಪಾಲಿಮರ್ಸ್ ಎಲ್ಲ ಕಂಬೈನ್ ಆಗಿ ಏನಾಗಿರ್ಬೋದು, ಪ್ರೋಟೋಟೈಪ್ ಆಫ್ ಸೆಲ್ ಫಾರ್ಮ್ ಆಗಿರ್ಬೋದು. ಪ್ರೋಟೋಬಯಾನ್, ಕೋಸರ್ವೇಟಿವ್ಸ್ ಅಂತ ನಾವೇನಂತ ಹೇಳ್ತೀವಿ, ಆ ಥರ ಫಾರ್ಮ್ ಆಗ್ತದೆ. ಅಂದರೆ ಲೈಫ್ ಸಿಸ್ಟಮ್ ಬಿಗಿನ್ ಆಗಿರ್ಬೋದು. ಎವಲ್ಯೂಷನ್ ಥಿಯರೀಸ್ಗಳು ಇದಕ್ಕೆಲ್ಲ ಬಹಳ ಕರೆಕ್ಟ್ ಆದಂಥ ಪ್ರೂಫ್ನ ಕೊಡ್ತಾರೆ. ಆಮೇಲೆ ಇವತ್ತು ನಮ್ಮಲ್ಲಿ ಲೈಫ್ ಎಕ್ಸಿಸ್ಟ್ ಆಗಿದೆ, DNA ಬೇಸ್ಡ್ ಜೆನೆಟಿಕ್ ಸಿಸ್ಟಮ್ ಇದೆ. ಇವತ್ತೆಲ್ಲ ಜೀವಿಗಳು ಭೂಮಿ ಮೇಲೆ ಏನಿವೆ ಅವುಗಳಲ್ಲಿ ಮೇಜರ್ ಅಂದರೆ ಏನು ನಾವು ಹೈಯರ್ ಆರ್ಗನಿಸಮ್ ನೋಡ್ತೀವಿ, ಅವೆಲ್ಲವೂ DNA ಬೇಸ್ಡ್ ಜೆನೆಟಿಕ್ ಸಿಸ್ಟಮ್ಸ್ಗಳು. ಸೊ ಹಾಗೆ ಆರ್ಗ್ಯಾನಿಕ್ ಮಾನೋಮರ್ಸ್ ಇಂದ ಆರ್ಗ್ಯಾನಿಕ್ ಪಾಲಿಮರ್ಸ್ ಇಂದ ಪ್ರೋಟೋಟೈಪ್ ಆಫ್ ಸೆಲ್ ಫಾರ್ಮ್ಸ್ ಬಂದಿರ್ಬೋದು, ಪ್ರೋಟೋಬಯಾನ್ಸ್, ಕೋಸರ್ವೇಟಿವ್ಸ್. ಆಮೇಲೆ DNA ಬೇಸ್ಡ್ ಸಿಸ್ಟಮ್ ಆಗಿ ಇವತ್ತು ಸಿಂಪಲ್ ಆರ್ಗ್ಯಾನಿಸಮ್, ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್,
ಅಂದ್ರೆ ಅಮೀಬಾ, ಬ್ಯಾಕ್ಟೀರಿಯಾದಂತಹ ಸಿಂಪಲ್ ಆರ್ಗನಿಸಮ್ ಅಂತ ಹಿಡಿದು ಮನುಷ್ಯನಂತಹ ಹೈಲಿ ಇವಾಲ್ಡ್ ಆರ್ಗನಿಸಮ್ಸ್ ಇವೆಲ್ಲವೂ ಹೇಗೆ ಇವಾಲ್ವ್ ಆಯ್ತು ಅನ್ನೋ ಸಿಂಪಲ್ ಆಗಿ ಇದರ ಬಗ್ಗೆ ಅರ್ಥ ಮಾಡ್ತಾರೆ. ಹಾಗಾದ್ರೆ ಈಗ ಪ್ರಶ್ನೆನ ಸ್ವಲ್ಪ ಅನಲೈಸ್ ಮಾಡಿದ್ರೆ, ಫಾರ್ಮೇಶನ್ ಆಫ್ ಪ್ರೋಟೋಬಯೋನ್ಸ್, ಸಿಂಥಸಿಸ್ ಆಫ್ ಆರ್ಗ್ಯಾನಿಕ್ ಮೊನೋಮರ್, ಸಿಂಥಸಿಸ್ ಆಫ್ ಆರ್ಗ್ಯಾನಿಕ್ ಪಾಲಿಮರ್ಸ್ ಏನ್ ಕೊಟ್ಟಿದ್ದಾನೆ ಅದರ ಆರ್ಡರ್ ಕಂಪೇರ್ ಮಾಡಿದ್ರೆ ಸಿಂಥಸಿಸ್ ಆಫ್ ಆರ್ಗ್ಯಾನಿಕ್ ಮೊನೋಮರ್ಸ್ ಫಸ್ಟ್, ಸಿಂಥಸಿಸ್ ಆಫ್ ಆರ್ಗ್ಯಾನಿಕ್ ಪಾಲಿಮರ್ಸ್ ಸೆಕೆಂಡ್, ಆಮೇಲೆ ಫಾರ್ಮೇಶನ್ ಆಫ್ ಪ್ರೋಟೋಬಯಾಂಡ್ಸ್ ಥರ್ಡ್ ಒನ್, ಅಂಡ್ ಫಾರ್ಮೇಶನ್ ಆಫ್ DNA ಬೇಸ್ಡ್ ಜೆನೆಟಿಕ್ ಸಿಸ್ಟಮ್ ಕೊನೆಯದು. ಸೊ ಹೀಗೆ ಲೈಫ್ ಭೂಮಿ ಮೇಲೆ ಎಕ್ಸಿಸ್ಟ್ ಆಯ್ತು ಅಂತ ಅದನ್ನ ಅದರ ಮೇಲೆ ಬರೆದರೆ. ಸೊ ಇದು ಒಟ್ಟಾರೆಯಾಗಿ 90 ಪ್ರಶ್ನೆಗಳು ನೀವು ಅತ್ಯುತ್ತಮವಾಗಿ ಬಂದಿದ್ದೀರಿ. ಮತ್ತೆ ಅದೇ ಥರನೇ ಪ್ರಿಪ್ರೇಷನ್ಗಳನ್ನೆಲ್ಲ ಮಾಡ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅತ್ಯುತ್ತಮವಾದ ಅಂಕಗಳನ್ನು ಪಡೆಯೋದ್ರ ಮೂಲಕ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕೀರ್ತಿ ತನ್ನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಹೆಚ್ಚೆಚ್ಚು ಅಧ್ಯಯನಗಳಲ್ಲಿ ಇನ್ವಾಲ್ವ್ ಆಗಿ ಏನನ್ನಾದರೂ ಸಾಧನೆ ಮಾಡಿ. ಥ್ಯಾಂಕ್ ಯು.